ಪಕ್ಷ, ನೀವು ಹೇಳಿ ನಿಮ್ಮ ಒಪಿನಿಯನ್. 3 ಪಕ್ಷದಲ್ಲಿ ಯಾವ ಪಕ್ಷ ರಾಜಕೀಯ ಮಾಡಲಿಲ್ಲ? ಮೇಡಮ್ ಬಹಳ ಮಜಾ ಏನ್ ಗೊತ್ತಾ, ಆ ಪ್ರಜ್ವಲ್ ರೇವಣ್ಣ ಸ್ಟೇಟ್ಮೆಂಟ್ ಕೊಟ್ಟಿದಾರಲ್ಲ, ಅವ್ರು ಹೇಳಿದ್ದಾರೆ ನನ್ನ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅಂತ. ಷಡ್ಯಂತ್ರ ಅಂತ ಅವ್ರು ಯಾವ ಆಂಗಲ್ ಅಲ್ಲಿ ಹೇಳಿದ್ರು ಅಂತ ನಾನು ವಿಡಂಬನಾತ್ಮಕವಾಗಿ ಒಂದ್ ಮಾತು ಹೇಳ್ತೀನಿ. ನಾನು ಗೌಪ್ಯವಾಗಿ ವಿಡಿಯೋ ಮಾಡ್ಕೊತಾ ಇದ್ದೆ, ಇದನ್ನ ಎಲ್ಲಾ ಕಡೆ ಹಂಚಿ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಂತ ಬಹುಶಃ ಅವ್ರು ಹೇಳಿರ್ಬೋದು ಅಂತ ನನಗೆ ಅನಿಸ್ತಾ ಇರೋದು. ಅಂದ್ರೆ ಕಳೆದ 1 ತಿಂಗಳಿಂದ ಕಾಂಗ್ರೆಸ್ನವರು ಯಾವ ರೀತಿ ಇದನ್ನ ಬಳಸ್ಕೊತಾ ಇದ್ದಾರೆ ಅಂದ್ರೆ, ಸ್ವತಃ ಮುಖ್ಯಮಂತ್ರಿ ಅವರು ಮೈಸೂರಿನ ಮೈಲಾರಿ ಹೋಟ್ಲ್ ಹೋಗ್ತಾರೆ, ಬೆಳಿಗ್ಗೆ ಎದ್ದು ದೋಸೆ ತಿಂತಾರೆ, ಅದಾದ್ಮೇಲೆ ದೇವೇಗೌಡರ ಮೇಲೆ ಟಾರ್ಗೆಟ್ ಮಾಡ್ತಾರೆ, ಅದಾದ್ಮೇಲೆ ಡಿ ಕೆ ಶಿವಕುಮಾರ್ ಬರ್ತಾರೆ, ಅವರು ಇದ್ರ ಬಗ್ಗೆ ಇಡೀ ಪ್ರಕರಣದಲ್ಲಿ ಹತಭಾಗ್ಯರ ಬಗ್ಗೆ ಸಂವೇದನಾಶೀಲವಾಗಿ ವರ್ತಿಸಿದಂತ ಒಬ್ಬನೇ ಒಬ್ಬ ರಾಜಕಾರಣಿಯನ್ನ ಈ ಬಾರಿ ಈ 1 ತಿಂಗಳಲ್ಲಿ ನಾನು ನೋಡಲೇ ಇಲ್ಲ. ಪ್ರತಿಯೊಬ್ಬರು ಇದನ್ನ ರಾಜಕೀಯ ದ್ವೇಷಕ್ಕೆ, ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರೆ ವಿನಾ ಪ್ರಜ್ವಲ್ ರೇವಣ್ಣನ ಹಿಡ್ತಾ ಇರೋದಾಗ್ಲಿ ಅಥವಾ ಕನ್ನಡ ನಾಡಿನ ಮರ್ಯಾದೆ ಉಳಿಸುವ ಕೆಲಸವನ್ನ ಯಾರೂ ಮಾಡಿಲ್ಲ. ಇವತ್ತಿಗೂ ರಾಷ್ಟ್ರೀಯ ವಾಹಿನಿಯಲ್ಲಿ ಪ್ರಜ್ವಲ್ ರೇವಣ್ಣ ಪ್ರಕರಣ ಏನಿದೆಯಲ್ಲ, ನಿರಂತರವಾಗಿ ಹರಿದಾಡ್ತಾ ಇರುವಂತದ್ದು. ಅದು ಯಾವ ಮಟ್ಟಿಗೆ ಹೋಗಿದೆ ಅಂದ್ರೆ, ಇದು ನೇರವಾಗಿ ಭಾರತೀಯ ಜನತಾ ಪಕ್ಷವನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಈ ಚುನಾವಣೆಯಲ್ಲಿ ಇದನ್ನ ಬಳಸ್ಕೊಳ್ಳಲಾಗ್ತಾ ಇದೆ. ಹಾಗಂತ ಇವತ್ತು ಭಾರತೀಯ ಜನತಾ ಪಕ್ಷ ಸಾಚಾ ಇದೆ ಅನ್ನುವಂತ ಮಾತನ್ನ ಹೇಳ್ತಾ ಇಲ್ಲ, ಆದ್ರೆ ಪರೋಕ್ಷವಾಗಿ ಮೈತ್ರಿಯನ್ನ ಮಾಡಿಕೊಂಡ ಏಕಮೇವ ಕಾರಣಕ್ಕಾಗಿ ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನ ಇವತ್ತು ಬಳಸ್ಕೊಂಡು ಅದನ್ನ ಅಸ್ತ್ರವನ್ನಾಗಿ ಬಳಸ್ಕೊಳ್ಳಲಾಗ್ತಾ ಇದೆ. ಈ ಮನುಷ್ಯ ಪಂಚಾಂಗ ಯಾಕೆ ನೋಡಿದ ಅಂತ, ಪ್ರಜ್ವಲ್ ರೇವಣ್ಣ 30ನೇ ತಾರೀಕು ಬರ್ತೀನಿ, 31ನೇ ತಾರೀಕು ಬರ್ತೀನಿ, ರಾಹು ಕಾಲ ಗುಳಿಕ ಕಾಲ ನೋಡಿ ಏನಿದೆ ನೋಡ್ ಬರ್ತಾನ. ಸಮಸ್ಯೆ ಇರೋದು ಇಡೀ ರಾಜ್ಯದಲ್ಲಿ ಹೊತ್ತಿರುವಂತ ಈ ಸಂದರ್ಭದಲ್ಲಿ ಬೇಗ ಬಂದು ಕಾನೂನಿಗೆ ಶರಣಾಗಿ ಅದೇನಾಗತ್ತೆ ಕಾನೂನು ಪ್ರಕಾರ ಮಾಡ್ಬೇಕು. ಸಿಂಪಲ್ ಪ್ರಶ್ನೆ, ತಪ್ಪೇ ಮಾಡಿಲ್ಲ ಅಂದ್ರೆ 31ನೇ ತಾರೀಕು ತನಕ ಮುಹೂರ್ತ ಯಾಕೆ ವೇಟ್ ಮಾಡ್ಬೇಕು ಅಂತ ಪ್ರಶ್ನೆಗಳು ಅನೇಕ ಇದೆ. ಎಲ್ಲಾ ಗಮನಿಸ್ತಾ ಹೋದ್ರೆ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಎಲ್ಲರೂ ಕೂಡ ಈ ಪ್ರಕರಣವನ್ನ ಡೈಲ್ಯೂಟ್ ಮಾಡ್ಲಿಕ್ಕೇನೆ ಪ್ರಯತ್ನ ಮಾಡ್ತಾ ಹೋದ್ರ. ಮಹಾಭಾರತದಲ್ಲಿ ಇವತ್ತೊಂದು ಹೈ ಮ್ಯಾಗ್ನಿಟ್ಯೂಡ್ ಡಿಸ್ಕಷನ್ ನಡೀತಾ ಇತ್ತು. ಅತಿ ದೊಡ್ಡ ಪ್ಯಾನೆಲ್ ಹಾಗೂ ರಾಜ್ಯದಾದ್ಯಂತ ಏನ್ ಜನಗಳು ಈ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಏನ್ ಹೇಳ್ತಾರೆ ಅದನ್ನ ನಾವು ಮತ್ತೊಮ್ಮೆ ಪ್ರತಿಧ್ವನಿಸುವ ಕೆಲಸ ಮಾಡ್ತಾ ಇದೀವಿ. ಯಾಕಂತಂದ್ರೆ ರಿಪಬ್ಲಿಕ್ ಕನ್ನಡ ಯಾವತ್ತೂ ತನ್ನ ಸಾಮಾಜಿಕ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಬಂದಿದೆ. ಪ್ರಜ್ವಲ್ ರೇವಣ್ಣ ಪ್ರಕರಣ ಯಾಕೆ ಹೈ ಮ್ಯಾಗ್ನಿಟ್ಯೂಡ್ ಅಂತ ಹೇಳಿದೆ ಅಂತಂದ್ರೆ, ಇದರಲ್ಲಿ ಪ್ರಜ್ವಲ್ ರೇವಣ್ಣ ಇಲ್ಲಿಂದ ಮೊದಲೇ ಪರಾರಿ ಆಗೋದಕ್ಕೆ ಬಿಟ್ಟಿದ್ದು, ಆಮೇಲೆ ಆ ಹೆಣ್ಮಕ್ಳ ವಿಡಿಯೋಗಳು ಬಂದಿದ್ದು ಬ್ಲರ್ ಮಾಡದೆ ಬಿಟ್ಟಿದ್ದು, ಆನಂತರ ಈಗ ಎಲ್ಲೋ ಕೂತ್ಕೊಂಡು ಆರಾಮಾಗಿ ಅಲ್ಲಿಂದ ನಾನು ಸಾಲಿಟ್ಯೂಡ್ಗೆ ಹೋಗ್ಬಿಟ್ಟಿದ್ದೆ ಅಂತ ಅವರು ವಿಡಿಯೋ ಕಳಿಸೋದು, SIT ವೈಫಲ್ಯಗಳು, ಹೀಗೆ ನೂರಾರು ಆಯಾಮಗಳಿದ್ದಾವೆ ಈ ಒಂದು ಪ್ರಕರಣಕ್ಕೆ. ಜನ ಏನ್ ಹೇಳ್ತಾರೆ, ಇಡೀ ರಾಜ್ಯದ ಜನ ಇದನ್ನ ಯಾವ ರೀತಿಯಲ್ಲಿ ಗಮನಿಸ್ತಾ ಇದ್ದಾರೆ. ಪೊಲಿಟಿಷಿಯನ್ ಅಂತ ತಕ್ಷಣ ಏನ್ ಬೇಕಾದ್ರೂ ಮಾಡ್ಬಿಡ್ಬೋದಾ? ಎಲ್ಲರೂ ಸೇರ್ಕೊಂಡು 3 ಪಕ್ಷದವರು ಒಂದು ಕಣ್ಕಟ್ಟಿನ ಆಟ ನಡೆಸ್ತಾ ಇದ್ದಾರಾ? ಏನ್ ನಡೆಸಿದ್ದಾರೆ ಇವರಿಲ್ಲಿ? ಯಾರಿಲ್ಲಿ ಜವಾಬ್ದಾರರು? ಸಾಕಷ್ಟು ಪ್ರಶ್ನೆಗಳಿದೆ. ನನ್ನ ಜೊತೆ ಸಾಕಷ್ಟು ಜನ ಆಡಿಯನ್ಸ್ ಇದ್ದಾರೆ, ಬೇರೆ ಬೇರೆ ವರ್ಗಗಳಿಂದ ಸಮಾಜದ ಬಂದಿರತಕ್ಕಂಥ ಆಡಿಯನ್ಸ್ ಇದ್ದಾರೆ. ನಾನು ಮೊದಲು ಅವ್ರ ರಿಯಾಕ್ಷನ್ ತಗೊಳಕ್ ಬಯಸ್ತೀನಿ. ಏನ್ ಹೇಳ್ತೀರಿ ಇಡೀ ಪ್ರಕರಣದ ಬಗ್ಗೆ? ಹೌ ಡು ಯು ಲುಕ್ ಅಟ್ ಇಟ್? ನಂದಿನಿ ಭಂಡಾರ್ಕರ್ ಅಂತ. ಪ್ರಜ್ವಲ್ ರೇವಣ್ಣ ಅವ್ರನ್ನ ಇವಾಗವರೆಗೂ ನೀವು ಯಾಕೆ ಅರೆಸ್ಟ್ ಮಾಡಿಲ್ಲ, ಆ್ಯಂಡ್ ವಾಟ್ ಈಸ್ ದ ಪೊಲಿಟಿಕಲ್ ಡ್ರಾಮಾ ಬಿಹೈಂಡ್ ಇಟ್? ಅದರಿಂದ ಏನು ಡ್ರಾಮಾ ಆಡ್ತಾ ಇದ್ದೀರಾ? ನಿಮ್ಮ ಹತ್ರ SITಗೆ ಆಗಲಿಲ್ಲ ಅಂದರೆ ಕಾಂಗ್ರೆಸ್ ಗೌರ್ಮೆಂಟ್ ಇವಾಗ ಸ್ಟೇಟಲ್ಲಿದೆ, ನೀವು CBIಗೆ ವಹಿಸಿ. ಏನಕ್ಕೆ ಮತ್ತೆ ಆ ವಿಡಿಯೋಗಳು ಬಿಟ್ಟಿದ್ದೀರಾ? ಸ್ಟಿಲ್ ಇವತ್ತವರೆಗೂ ಸರ್ಕ್ಯುಲೇಟ್ ಆಗ್ತಾನೆ ಇದೆ. ನೋಬಡಿ ಅದನ್ನ ರೆಸ್ಪಾನ್ಸಿಬಿಲಿಟಿ ಯಾರು ಕ್ಲೈಮ್ ಮಾಡ್ತಾ ಇಲ್ಲ. ಇದನ್ನ ನೋಡ್ಬಿಟ್ಟು ಇದ್ರ ಮೇಲೆ ಎಫೆಕ್ಟ್ ಹೇಗಾಗ್ತಾ ಇದೆ ಅಂದರೆ, ಹೆಂಗಸರು ಒಬ್ಬರೇ ಓಡಾಡೋಕ್ಕಾಗ್ತಾ ಇಲ್ಲ, ಮಕ್ಕಳ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಆ್ಯಂಡ್ ನೀವೇ ಒಂದ್ಸಲಿ ಥಿಂಕ್ ಮಾಡಿ, ಆ ವಿಕ್ಟಿಮ್ಸ್ ಇದಾರಲ್ಲ, ಆ ಇದಾಗಿರೋರು, ಅವ್ರನ್ನ ಅವ್ರ ಮಕ್ಕಳು ಮತ್ತು ಅವ್ರ ಹಸ್ಬೆಂಡು, ಅವ್ರ ಫ್ಯಾಮಿಲಿ, ಲೈಕ್ ಅವ್ರ ಅತ್ತೆ ಮಾವ ಅವರೆಲ್ಲ ಯಾವ ದೃಷ್ಟಿಯಿಂದ ನೋಡ್ಬೋದು? ಇದು ಹೇಗಾಗ್ತಾ ಇದೆ ಅಂದರೆ, ಎಲ್ಲ ಫ್ಯಾಮಿಲಿಗಳು ಲೈಕ್ ಅಲ್ಲಿರೋ ವಿಕ್ಟಿಮ್ಸು ಲೇಡೀಸು ಡಿವೋರ್ಸ್ವರೆಗೂ ಹೋಗಿದೆ. ದೇ ಆರ್ ಅಂದರೆ ಅವರು ಸುಯಿಸೈಡ್ ಮಾಡ್ಕೊಳೋ ಲೆವೆಲ್ವರೆಗೂ ಹೋಗಿದ್ದಾರೆ. ಯಾಕಿನ್ನೂ ಪ್ರಜ್ವಲ್ ರೇವಣ್ಣನ ಅರೆಸ್ಟ್ ಮಾಡಿಲ್ಲ? ಆಲ್ಮೋಸ್ಟ್ 1% 25 ದಿನದ ಮೇಲೆ ಆಗಿದೆ. ಅವ್ರನ್ನ ಯಾಕೆ ನೀವು ಫಾರಿನ್ ಅಲ್ಲಿ ಇಷ್ಟು ದಿನ ಆಗಿದೆ? 1% ಸೆನ್ಸಿಬಿಲಿಟಿ ಇಲ್ಲ, ರೆಸ್ಪಾನ್ಸಿಬಿಲಿಟಿ ಇಲ್ಲ ಇಡೀ ಪ್ರಕರಣದಲ್ಲಿ. ಮೇಡಮ್
ರಿಪಬ್ಲಿಕ್ ಚಾನಲ್ಗೆ ಮೆಚ್ಚಲೇಬೇಕು. ಏನೀಗಂದರೆ ಪ್ರಜ್ವಲ್ ಕೇಸ್ ಬಂದು 1 ತಿಂಗಳಾಯಿತು. 1 ತಿಂಗಳಲ್ಲಿ ಬೇರೆ ಚಾನಲ್ಗಳು 1 ದಿವಸ ಮಾಡ್ತಾಯಿದ್ರು, 1 ದಿವಸ ಬಿಡ್ತಾಯಿದ್ರು. ಸತತವಾಗಿ 1 ತಿಂಗಳಿಂದ ನೀವು ಒಬ್ಬರೇ ಈ ಶಕ್ತಿ ತೋರಿಸಿರೋದು. ನಿಜವಾಗ್ಲೂ ಈ ಚಾನಲ್ಗೆ ಮೆಚ್ಚಲೇಬೇಕು ಮೇಡಮ್. ನಮಗೆ ಖುಷಿ ಇಲ್ಲ ಸರ್, ಮೇಡಮ್, ದುರಂತ ನಿಮ್ಗೆ ಗೊತ್ತಿದ್ದಾಗೆ ಖುಷಿ ಇಲ್ಲ, ಒಂದು ತಿಂಗಳು ಕಂಟಿನ್ಯೂಸ್ ಮಾಡಿ, ಬಟ್ ದುರಂತ ಅಂತ ಇಂಥವ್ರಿಗೆ ಇದು ಮಾಡಿದಿರಲ್ಲ, ಮಾಡ್ಲೇಬೇಕಾದ ಅದಕ್ಕೆ ನಾವು ಅನಿವಾರ್ಯತೆ ಮೆಚ್ಚಲೇಬೇಕು. ನಿಜ ನಿಜ ನಿಜ. ರೈಟ್, ಅವ್ರು ಹೇಳ್ತಾ ಇರೋದು ರಿಪಬ್ಲಿಕ್ ಕನ್ನಡ ತನ್ನ ಸಾಮಾಜಿಕ ಜವಾಬ್ದಾರಿಯನ್ನ ಮೆರೆಯುವಲ್ಲಿ ಎಲ್ಲೂ ವಿಫಲ ಆಗಿಲ್ಲ. ನಾವು ರೇಟಿಂಗ್ಗೋಸ್ಕರ ಈ ಪ್ರೋಗ್ರಾಮ್ ಮಾಡ್ತಾ ಇಲ್ಲ. ನಾವು ರೇಟಿಂಗ್ ಬರ್ಲಿ ಅಂತ ಇದ್ರಲ್ಲಿ ಯಾವ್ದೋ ವಿಡಿಯೋ ತೋರಿಸ್ಕೊಂಡು ಅಥವಾ ಇದನ್ನ ಸ್ಪೈಸಿಯಾಗಿ ಮಾಡ್ತಾ ಇಲ್ಲ. ನಮಗೆ ನಮ್ಮ ಜವಾಬ್ದಾರಿಯ ಅರಿವು ಬಹಳ ಚೆನ್ನಾಗಿದೆ ಅಂತ. ಕರೆಕ್ಟ್ ಮೇಡಮ್, ನೀವು ಹೇಳ್ತಾರೆ. ಓವರ್ ಟು ಸ್ಟುಡಿಯೋ. ಈಗ ನಮ್ಮ ಜೊತೆಯಲ್ಲಿ ಹಿರಿಯ ವಕೀಲರು ಅಮೃತೇಶ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಅಮೃತೇಶ್ ಸರ್, ಅಲ್ಲೆಲ್ಲೋ ಕುತ್ಕೊಂಡು ವಿಡಿಯೋ ಮಾಡೋದಂತೆ, ಕ್ಷಮೆ ಕೇಳೋದಂತೆ, ಬರ್ತೀನಿ ನ್ಯಾಯಾಲಯದ ಮುಂದೆ ಹಾಜರಾಗ್ತೀನಿ, ದಿಸ್ ಇಸ್ ನಾಟ್ ದ ಮಾಕ್ರಿ ಆಫ್ ಡೆಮೋಕ್ರಸಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಣಕ ಮಾಡ್ತಿರೋದಲ್ವಾ ಒಬ್ಬ ಜನಪ್ರತಿನಿಧಿಯಾಗಿ ಕುತ್ಕೊಂಡು? ಒಬ್ಬರು MP ಈ ಥರ ಒಂದು ಇದನ್ನು ಹೇಳ್ತಾರೆ ಅಂತ ಹೇಳಿದರೆ ನೋಡಿ, ಈಗ ಎಷ್ಟು ದಿನಗಳಾಗಿದೆ, ಇಷ್ಟು ದಿನ ಒಂಥರ ಎಲ್ಲೋ ಒಂದು ಕಡೆ ಇದ್ದು ಇವತ್ತು ವಿಡಿಯೋ ಮಾಡಿ ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ ಭಾಳ ಚೆನ್ನಾಗಿ ಅರ್ಥ ಆಗುತ್ತೆ. ದೇ ಆಲ್ರೆಡಿ ಮೇಡ್ ದ ಪ್ಲ್ಯಾನ್. ಈಗ ನಾನು ಭಾಳ ಚೆನ್ನಾಗಬೇಕು, ಅವ್ರು ಚಿಕ್ಕಪ್ಪ ಇರ್ಬೋದು ಇಲ್ಲ ದೊಡ್ಡಪ್ಪ ಇರ್ಬೋದು, ಅವರು ಸುಮಾರು ವಕೀಲರನ್ನ ಕನ್ಸಲ್ಟೇಷನ್ ಮಾಡಿದ್ರು. ಅಂದರೆ ಇವತ್ತು ಏನು ವಿಡಿಯೋ ಮಾಡಿ ಬಿಡಬೇಕು ಅದೆಲ್ಲ ಮೊದಲೇ ರೆಡಿ ಮಾಡಿ, ಈ ಥರ ನೀನು ಮಾತಾಡಿ ವಿಡಿಯೋ ಬಿಡು, ಆಮೇಲೆ ಸ್ಟೇಜಿಗೆ ಬಾ ಅಂತ ಹೇಳಿದಾಗೆ. ಈಗ 31st ಬರ್ತಾರೆ ಅಂತೇಳಿ ಇವತ್ತು ಮಧ್ಯಾಹ್ನ ಮೇಲೆ ನಾವು ಬ್ರೇಕಿಂಗು ಅಂತ ಹೇಳಿ ಎಲ್ಲ ಚಾನಲ್ಗಳನ್ನು ನೋಡ್ತಾ ಇದ್ದೀವಿ. ಅವರು ಅಷ್ಟು ಸಾರಾಸಗಟ್ಟಾಗಿ ಹೀಗೆ ಹೇಳಬೇಕಾದ್ರೆ ಪ್ರೀ ಪ್ಲಾನ್ಡ್ ಅದನ್ನು ನಂಬಕ್ಕಾಗಲ್ಲ ಸರ್, ಯಾಕಂದ್ರೆ ಮೇ 1ನೇ ತಾರೀಕು ಬರ್ತೇನೆ ಅಂತ ಹೇಳಿ ಹಿಂದೆ ಹಾಕಿದ್ರಲ್ಲ. ಆಮೇಲೆ ಇಷ್ಟೆಲ್ಲ ಆಗ್ಬೇಕಾದ್ರೆ ಹಲವಾರು ಕ್ವಶನ್ಸ್ಗಳು ರೈಸ್ ಆಗುತ್ತೆ. ನೀ ಟಿಕೆಟ್ ಬುಕ್ ಮಾಡ್ತೀಯಾ, ಕ್ಯಾನ್ಸಲ್ ಮಾಡ್ತೀಯಾ, ಟಿಕೆಟ್ ಬುಕ್ ಮಾಡ್ತೀಯಾ, ಬರೋದೇ ಇಲ್ಲ ಅಲ್ಲಿಗೆ, ಟು ಡೈವರ್ಟ್ ದ ಪ್ರಾಸೆಸ್. ಇವೆಲ್ಲವೂ ಇದು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಪಾಸ್ಪೋರ್ಟ್ನ ಕ್ಯಾನ್ಸಲ್ ಮಾಡಿ ಅಂತ ಹೇಳೋದು ಯಾರು ಬರಿಬೇಕು ಲೆಟ್ರು? ನಾನು ಇರೆಸ್ಪೆಕ್ಟ್ ಆಫ್ ಪಾರ್ಟಿ ಪಾಲಿಟಿಕ್ಸಲ್ಲಿ ಹೇಳ್ತೀನಿ, ಲೀಗಲ್ಲಾಗಿ ನಾನು ಯಾವುದು ಪಾರ್ಟಿಗೆ ನಾವೇನು ಮೆಂಬರ್ ಅಲ್ಲ, ಏನಲ್ಲ. ಪಾಸ್ಪೋರ್ಟ್ ಆ್ಯಕ್ಟ್ ಒಳಗಡೆ ಪಾಸ್ಪೋರ್ಟ್ನ ಯಾವ್ಯಾವ ಸಂದರ್ಭದಲ್ಲಿ ನೀವು ಅದನ್ನ ಇಂಪೌಂಡ್ ಮಾಡ್ಬೋದು, ಕ್ಯಾನ್ಸಲ್ ಮಾಡ್ಬೋದು, ರಿವೋಕೇಷನ್ ಮಾಡ್ಬೋದು. ಹೌದಾ? ಒಬ್ಬ ವ್ಯಕ್ತಿ ಒಂದು ಕ್ರಿಮಿನಲ್ ಅಫೆನ್ಸಲ್ಲಿದ್ದಾಗ ಮತ್ತು ಅನೈತಿಕ ಇದರಲ್ಲಿದ್ದಾಗ, ಫ್ರಾಡ್ ಮಾಡಿದಾಗ ಅವ್ರನ್ನ ಕ್ಯಾನ್ಸಲ್ ಮಾಡಬೇಕು. ಆದರೆ ಅವನ ಮೇಲೆ ಒಂದು ಕೇಸ್ ಬುಕ್ ಆಗಿರಬೇಕು. ಆ ಕೇಸ್ ಬುಕ್ ಆದಮೇಲೆ ಇಲ್ಲಿ ಈ ಪ್ರಕರಣ ನನಗೆ SIT ಚೀಫ್ ಇದ್ದಾರಲ್ರಿ, SIT ಚೀಫು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ಗೆ, ಎಕ್ಸ್ಟರ್ನಲ್ ಅಫೇರ್ಸ್ಗೆ ಲೆಟರ್ ಬರೆಯೋದು ಬಿಟ್ಟು ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು 2 ಸಾರಿ ಲೆಟರ್ ಬರೆದೆ, ಆದರೆ ಯಾವುದೂ ಇದು ಮಾಡಲಿಲ್ಲ ಅಂತ ಹೇಳ್ತಾರಲ್ಲ, ದಟ್ ಈಸ್ ರಾಂಗ್. ಜನರಿಗನ್ನ ತಪ್ಪು ದಾರಿಗೆ ಕಳಿಸ್ಬೇಡಿ. ಆಮೇಲೆ ಏನು ಹೇಳ್ತೀರಿ ನೀವು? ನಾನು ಯಾವುದೇ ಥರದಲ್ಲೂ ಮೂಗು ತೋರಿಸೋಲ್ಲ SIT ಇದರಲ್ಲಿ. SITಗೆ ಇವ್ರ ಹೆಡ್ಡ, ಚೀಫ್ ಆಫ್ ದಿ SIT ಹ್ಯಾಸ್ ಟು ರೈಟ್ ಎ ಲೆಟರ್ ಟು ದಿ ಡಿಪಾರ್ಟ್ಮೆಂಟ್. ಅದು ಮಾಡಿದ್ರೆ ಸಾಕಾಯಿತು. ನಾನು ಯಾಕೆ ಇದನ್ನು ಜವಾಬ್ದಾರಿಯುತವಾಗಿ ನಾನು ಹೇಳ್ತಾ ಇದ್ದೀನಿ ಅಂದರೆ ಇದು. ಆಮೇಲೆ ನೀವು ನೋಟಿಸ್ ಕೊಡಬೇಕು, ಏನು ನಿಮ್ಮ ಪಾಸ್ಪೋರ್ಟ್ನ ಹಿಂದಕ್ಕೆ ತೊಗೋಬೇಕಾದ್ರೆ. ಮೇನಕಾ ಗಾಂಧಿ ಕೇಸಲ್ಲಿ ಆರ್ಟಿಕಲ್ 21 ಬರ್ತದೆ. ಕೊಟ್ಟು ನಿನ್ನ ಪಾಸ್ಪೋರ್ಟ್ನ ಯಾಕೆ ಸೀಸ್ ಮಾಡಬಾರ್ದು ಅಂತ ಕೇಳಿದ್ರೆ ಅವನೊಂದು ಆಪರ್ಚುನಿಟಿ ಕೊಡ್ರಿ. ನಾನೇನು ಅವ್ನ ಪರವಾಗಿ ಆರ್ಗ್ಯುಮೆಂಟ್ ಮಾಡ್ತಾ ಇಲ್ಲ, ಬಟ್ ಯು ಹ್ಯಾವ್ ಟು ಗಿವ್ ಎನ್ ಆಪರ್ಚುನಿಟಿ. ಇದೆಲ್ಲ ಲೀಗಲ್ ಲೂಪ್ ಹೋಲ್ಸ್ ಇದೆ. ಇವತ್ತು 31ಕ್ಕೆ ಬಂದರೆ ಏರ್ಪೋರ್ಟಿಂದ ಇಲ್ಲಿವರೆಗೂ ಯಾವ ಥರದಲ್ಲಿ ಅವ್ರನ್ನ ಸ್ವಾಗತ ಮಾಡ್ತಾರೋ ಗೊತ್ತಿಲ್ಲ ನನಗೆ. ಓಕೆ.